ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಸ್ವಾತಿ, ನಿಮ್ಮ ಶ್ರೀವಾರಾಹಿ ಫ್ಯಾಷನ್ಸ್ ಇಂದ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಡೋಲಾ ಸಿಲ್ಕ್ ಬಗ್ಗೆ ನೋಡೋಣ. ಡೋಲಾ ಸಿಲ್ಕ್ ಸ್ಯಾರೀಸ್ ತಂದಿದ್ದೀನಿ ತಿರ್ಗಾ. ಇದು ಆಕ್ಚುಲಿ ನಾವು ತುಂಬಾ ಸಲ ಸೇಲ್ ಮಾಡಿದೀವಿ, ಆದ್ರೆ ನಾವು ಇವತ್ತು ಮತ್ತೆ ರೀಸ್ಟಾಕ್ ಮಾಡಿದೀವಿ. ಯಾಕಂದ್ರೆ ತುಂಬಾ ಕಲರ್ಸ್, ಹೊಸ ಕಲರ್ಸ್ ಇದರಲ್ಲಿ ಆಡ್ ಆಗಿದೆ. ಅದರಿಂದ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ಫಸ್ಟ್ ಸ್ಯಾರಿ ನೋಡೋಣ ವಿಡಿಯೋದಲ್ಲಿ. ಇದು ಬ್ಲೂ ಕಲರ್, ಬ್ಲೂ ಬರುತ್ತೆ, ಡಾರ್ಕ್ ಬ್ಲೂ ಕಲರ್. ಡಾರ್ಕ್ ಬ್ಲೂ ಕಲರ್ಗೆ ಇದು ರಾಮಾ ಗ್ರೀನ್ ಕಲರ್ ಬರುತ್ತೆ ನೋಡಿ. ರಾಮಾ ಗ್ರೀನು ಬೆಂಟೆಕ್ಸ್ ಬಾರ್ಡರ್. ಸೊ ಇದು ಬಂದು ಡೋಲಾ ಸಿಲ್ಕ್ ಫ್ಯಾಬ್ರಿಕ್. ಆಲ್ ಓವರ್ ಸ್ಯಾರೀಸು, ಆಲ್ ಓವರ್ ಸ್ಯಾರಿ ನಮಗೆ ಗೋಲ್ಡನ್ ಕಲರ್ ಅಲ್ಲಿ ಸ್ಮಾಲ್ ಚೆಕ್ಸ್ ಬಂದಿರತ್ತೆ. ಒನ್ ಸೈಡು ಗ್ಯಾಪ್ ಬಾರ್ಡರ್. ಸೊ ಅದನ್ನ ಬೆಂಟೆಕ್ಸ್ ಬಾರ್ಡರ್ ಅಂತಾನು ಹೇಳ್ತಾರೆ, ಅದನ್ನ ಗ್ಯಾಪ್ ಬಾರ್ಡರ್ ಅಂತಾನು ಹೇಳ್ತಾರೆ. ಇನ್ನೊಂದ್ ಸೈಡ್ ಬಂದು ಈ ತರ ಸ್ಮಾಲ್ ಬಾರ್ಡರ್ ಬಂದಿರತ್ತೆ. ಸೊ ಬಾರ್ಡರ್ ಎರಡೂ ಕಡೆ ನಮ್ಗೆ ಕಾಂಟ್ರಾಸ್ಟ್ ಆಗಿರತ್ತೆ ನೋಡಿ. ಇದು ಈ ತರ ಬರುತ್ತೆ ಗ್ಯಾಪ್ ಬಾರ್ಡರ್. ಸೊ ಇದು ಡಾರ್ಕ್ ಬ್ಲೂಗೆ ರಾಮಾ ಗ್ರೀನ್ ಕಲರ್ ಬರುತ್ತೆ. ಇದರಲ್ಲಿ ಪಲ್ಲು ಯಾವ ತರ ಬರುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಪಲ್ಲು ಬಂದು ಈ ತರ ಸ್ಟ್ರೈಪ್ಸ್ ಬಂದಿರತ್ತೆ. ಆಮೇಲೆ ಇದು ಶಾರ್ಟ್ ಪಲ್ಲು ಆಗಿರತ್ತೆ, ಸ್ಟ್ರೈಪ್ಸ್ ಪಲ್ಲು. ಇದರಲ್ಲಿ ನಮ್ಗೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಆಗಿರತ್ತೆ, ಈ ತರ ಬರುತ್ತೆ. ಇದು ರಾಮಾ ಬ್ಲೂ, ರಾಮಾ ಗ್ರೀನ್. ಇದು ರಾಮಾ ಗ್ರೀನ್ ಕಾಂಟ್ರಾಸ್ಟ್ ಬ್ಲೌಸ್. ಇದು ಬ್ಲೌಸ್ ಬಂದು ಮೀನಾಕಾರಿ ಅಂತ ಹೇಳ್ತೀವಿ. ಮೀನಾಕಾರಿ ಬ್ಲೌಸು ಕಲರ್ಫುಲ್ ಆಗಿ ಅಲ್ಲಲ್ಲಿ ಫ್ಲವರ್ಸ್ ಇರತ್ತೆ. ಆಮೇಲೆ ಈ ಬ್ಲೌಸ್ ಬಂದು ವೀವಿಂಗ್ ಆಗಿರೋದು, ಪ್ರಿಂಟ್ ಅಲ್ಲ ಇದು. ಸೊ ಬ್ಲೌಸ್ ಬಂದು 1 ಮೀಟರ್ ಬರುತ್ತೆ, 5.9 ಸ್ಯಾರಿ ಲೆಂತ್ ಬರುತ್ತೆ. ಸ್ಯಾರಿ ತುಂಬಾ ಲೈಟ್ ವೆಯ್ಟ್ ಆಗಿರತ್ತೆ, ತುಂಬಾ ಕಂಫರ್ಟ್ ಆಗಿರತ್ತೆ. ಇದರಲ್ಲಿ ನೆಕ್ಸ್ಟ್ ಕಲರ್ಸ್ ನೋಡೋಣ ಏನೇನಿದೆ ಅಂತ. ನೆಕ್ಸ್ಟ್ ಕಲರ್ ಪಿಂಕ್ ಕಲರ್ ನೋಡಿ. ಇದು ಪಿಂಕ್ ಕಲರ್ಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಬಾರ್ಡರ್ ಆಗಿರತ್ತೆ. ಇದರಲ್ಲಿನೂ ಬೆಂಟೆಕ್ಸ್ ಬಾರ್ಡರ್. ಒಂದ್ ಸೈಡ್ ಬೆಂಟೆಕ್ಸ್ ಬಾರ್ಡರ್ ಬಂದಿರತ್ತೆ ನಮ್ಗೆ, ಒಂದ್ ಸೈಡು ಈ ತರ ಸ್ಮಾಲ್ ಬಾರ್ಡರ್ ಬಂದಿರತ್ತೆ. ಅದಕ್ಕೆ ನಾನು ಎರಡೂ ಕಡೆನೂ ತೋರಿಸ್ತಾ ಇದ್ದೀನಿ ನೋಡಿ. ಇದು ಗ್ಯಾಪ್ ಬಾರ್ಡರ್. ಸೊ ನಮ್ಗೆ ಮೇಲೆ ಪಾರ್ಟ್ ಬಂದು ಸ್ಮಾಲ್ ಬಾರ್ಡರ್ ಆಗಿರತ್ತೆ, ಕೆಳಗಡೆ ಬಂದು ಬೆಂಟೆಕ್ಸ್ ಬಾರ್ಡರ್ ಆಗಿರತ್ತೆ. ಇದರಲ್ಲಿ ನಿಮ್ಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ. ಇದು ಪಲ್ಲು, ಕಾಂಟ್ರಾಸ್ಟ್ ಪಲ್ಲು, ಸ್ಟ್ರೈಪ್ಸ್ ಇರತ್ತೆ. ಇದರಲ್ಲಿ ಬ್ಲೌಸ್ ಬಂದು ಮೀನಾಕಾರಿ ಪರ್ಪಲ್ ಕಲರ್ ಬ್ಲೌಸ್. ಇದು ನೆಕ್ಸ್ಟ್ ಕಲರ್ ನೋಡೋಣ. ನೆಕ್ಸ್ಟ್ ಕಲರ್ ಬಂದು ಇದು ರಾಮಾ ಗ್ರೀನ್ ಕಲರ್. ರಾಮಾ ಗ್ರೀನ್ ಕಲರ್ಗೆ ಗ್ಯಾಪ್ ಬಾರ್ಡರ್ ಬ್ಲ್ಯಾಕ್ ಅಲ್ಲಿ ಬಂದಿರತ್ತೆ. ಸೊ ಇದು ಈ ತರ ತೋರಿಸ್ತೀನಿ. ಒಂದ್ ಸೈಡು ಸ್ಮಾಲ್ ಬಾರ್ಡರ್ ಬಂದಿರತ್ತೆ, ಒಂದ್ ಸೈಡು ಇದು ಬ್ಲ್ಯಾಕ್ ಕಲರ್ ಗ್ಯಾಪ್ ಬಾರ್ಡರ್ ಅಂತಾರೆ. ಇದರಲ್ಲಿ ಪಲ್ಲು ಬಂದು ಬ್ಲ್ಯಾಕ್ ಕಲರ್ ಸ್ಟ್ರೈಪ್ಸ್ ಬಂದಿರತ್ತೆ. ಆಮೇಲೆ ಇದರಲ್ಲಿ ಬ್ಲೌಸ್ ಬಂದು ಬ್ಲ್ಯಾಕ್ ಕಲರ್ ಅಲ್ಲೇ ಬಂದಿರತ್ತೆ. ತುಂಬಾ ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿದೆ ಇದು ಈ ಸ್ಯಾರಿ. ಈ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ರಾಮಾ ಗ್ರೀನ್ಗೆ ಬ್ಲ್ಯಾಕ್ ಕಲರ್. ನೆಕ್ಸ್ಟ್ ಕಲರ್ ನೋಡೋಣ. ನೆಕ್ಸ್ಟ್ ಕಲರ್ ಪರ್ಪಲ್ ಕಲರ್ಗೆ ನೋಡಿ. ಪರ್ಪಲ್ ಕಲರ್ಗೆ ಮಸ್ಟರ್ಡ್ ಯೆಲ್ಲೋ ಬಾರ್ಡರ್. ಚೆನ್ನಾಗಿದೆ ಅಲ್ವಾ? ಸಾರಿ ಫ್ರೆಂಡ್ಸ್, ಇದು ಆಕ್ಚುಲಿ ಪರ್ಪಲ್ ಅಲ್ಲ, ಇದನ್ನ ವೈನ್ ಕಲರ್ ಅಂತ ಹೇಳ್ತಾರೆ. ಸ್ವಲ್ಪ ಜನ ಪರ್ಪಲ್ ಅಂತಾನೂ ಕರೀತಾರೆ, ಆದ್ರೆ ಇದು ವೈನ್ ಕಲರ್. ಇದು ವೈನ್ ಕಲರ್ಗೆ ಮಸ್ಟರ್ಡ್ ಯೆಲ್ಲೋ ಕಲರ್ ಬಂದಿದೆ ಬಾರ್ಡರು. ಸೊ 2 ಸೈಡ್ಸು ಇರತ್ತೆ ಬಾರ್ಡರು. ಒಂದ್ ಸೈಡ್ ಗ್ಯಾಪ್ ಬಾರ್ಡರು, ಒಂದ್ ಸೈಡು ಸ್ಮಾಲ್ ಬಾರ್ಡರ್. ನಾನು ಯಾಕೆ ಪದೇ ಪದೇ ಎಲ್ಲಾ ಸ್ಯಾರಿಗೂ ಆ ತರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದ್ರೆ, ಕೆಲವೊಬ್ರೆಲ್ಲ ಸ್ಕಿಪ್ ಮಾಡಿ ವಿಡಿಯೋ ನೋಡ್ತಾರೆ. ಸೊ ಅವಾಗ ಅವ್ರಿಗೆಲ್ಲ ಅರ್ಥ ಆಗಲ್ಲ ಅಂತ ನಾನು ಪ್ರತಿಯೊಂದು ಸ್ಯಾರಿಗೂ ಎಲ್ಲಾ ತರ ಡೀಟೇಲ್ಸ್ ನಾನು ಪ್ರತಿಯೊಂದು ಸ್ಯಾರಿಗೂ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇದು ಸ್ಟ್ರೈಪ್ಸ್ ಪಲ್ಲು ಇದು.
ಆಮೇಲೆ ಇದು ಬ್ಲೌಸ್ ಬಂದಿರತ್ತೆ ಈ ತರ, ಫುಲ್ ಸ್ಯಾರಿ ಈ ತರ ಇರತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾರು ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ನಾನು ತೆಲುಗು ಅಲ್ಲಿನೂ ಸಹ ಹೇಳ್ತೀನಿ, ಯಾಕಂದ್ರೆ ನನಗೆ ತೆಲುಗು ಕಸ್ಟಮರ್ಸ್ ತುಂಬಾ ಜನ ಇದ್ದಾರೆ. ಸೊ ಔಟ್ ಆಫ್ ಆಂಧ್ರ ಅಲ್ಲಿನೂ ತೆಲುಗು ಕಸ್ಟಮರ್ಸ್ ಇದ್ದಾರೆ, ಅದರಿಂದ ನಾನು ತೆಲುಗು అల్లినూ మాట్లాడుತೀನಿ, యారు స్కిప్ ಮಾಡಬೇಡಿ. సో అందరికీ నమస్కారం అండి. నా పేరు స్వాతి, శ్రీవారాహి ఫ్యాషన్స్ నుంచి వచ్చాను. ఈరోజు మనము చూస్తున్న వీడియోలో ఇది డోలా సిల్క్ ఫ్యాబ్రిక్ అండి. డోలా సిల్క్ ఫ్యాబ్రిక్ ఆల్ ఓవర్ శారీ మనకి గోల్డెన్ కలర్ లో స్మాల్ చెక్స్ వస్తుందండి. ఇది మనకి ప్రింట్ కాదండి, చెక్స్ కూడా మనకి శారీతో పాటు వీవింగ్ అయి ఉంటుంది. ఈ శారీలో మనకి 2 సైడ్స్ బార్డర్ ఉంటుంది. చూడండి, 1 సైడ్ స్మాల్ బార్డర్, 1 సైడ్ బెంటెక్స్ బార్డర్. ఇది గ్యాప్ బార్డర్ అంటారండి. ఇది కాంట్రాస్ట్ లో ఉంటాయి మనకి బార్డర్స్. తర్వాత పళ్ళు అంటే కొంగు అంటే చూడండి, ఇది స్ట్రైప్స్ కొంగు వచ్చి ఉంటుంది మనకి కాంట్రాస్ట్ లో. బ్లౌజ్ కూడా మనకి మీనాకారి బ్లౌజ్ అని చెప్తారండి. దీన్ని మీనాకారి బ్లౌజ్ అంటే మనకి శారీలోనే వీవింగ్ అయి ఉంటుందండి. సో ఇది ఎంబ్రాయిడరీ లాగే, కానీ శారీ వీవింగ్ మనకి ఎప్పుడు ఫ్యాబ్రిక్ వీవింగ్ అవుతా ఉంటుందో అప్పుడు మనకి వీవింగ్ అయిపోయి ఉంటుంది. దీంట్లో చూడండి స్మాల్ బుట్టాసు కలర్ఫుల్ గా వస్తాయండి. సో ఇందులో మనకి కలర్స్ అవైలబుల్ ఉన్నాయండి. సో మీరు ఈ వీడియోని స్కిప్ చేయకండి, ఎందుకంటే ఈ వీడియో కన్నడ, తెలుగు 2 లాంగ్వేజెస్ లో కూడా ఎక్స్ప్లెనేషన్ ఉంది. చూడండి, ఫుల్ శారీ. ఇది కలర్ వచ్చి పర్పుల్ కలర్, బార్డర్ వచ్చి రామా గ్రీన్ కలర్. ఈరోజు మనం చూసే అన్ని శారీస్ లోనూ ఎక్కడో ఒక చోట రామా గ్రీన్ అనేది కంపల్సరీ ఉందండి, అబ్జర్వ్ చేస్తే. కానీ రామా గ్రీన్ వచ్చేసి అన్ని డిఫరెంట్ రామా గ్రీన్స్ అండి, అన్ని ఒకే రామా గ్రీన్ కాదు ఇవి. సో అందుకే దగ్గరగా చూపిస్తున్నాను. ఇది ఒక రకమైన రామా గ్రీన్ అండి. నేను ఇంతసేపు మీకు చూపించిన రామా గ్రీన్ వేరే, ఈ రామా గ్రీన్ వేరే అండి. చూడండి, ఈ సారీ ఇలా వస్తుంది. కలరు రామా గ్రీనే ఇది కూడా, కానీ కలర్ కొంచెం డిఫరెంట్ ఉంటుందండి. సో ఈ రామా గ్రీన్ కలర్ కి పర్పుల్ కలర్ బార్డర్ వస్తుంది 2 సైడ్స్. 1 సైడ్ స్మాల్ బార్డర్, 1 సైడ్ బెంటెక్స్ బార్డర్. సో ఆల్ ఓవర్ శారీ మనకి స్మాల్ చెక్స్ వస్తాయండి. పర్పుల్ వచ్చేసి స్ట్రైప్స్ లో ఉంటాయి. సారీ, పళ్ళు అండి, పర్పుల్ కాదు, పళ్ళు వచ్చేసి మనకి స్ట్రైప్స్ లో వస్తాయి. సో బ్లౌజ్ వచ్చి మనకి మీనాకరీ బ్లౌజ్ అండి. కలర్ కాంబినేషన్ చాలా బాగుంది. చూడండి, ఇలా వస్తుందండి శారీ. ఇలా వస్తుందండి. సో మనము నెక్స్ట్ కలర్ చూద్దామా. ತುಂಬಾ ಎಲಿಗೆಂಟ್ ಆಗಿರೋ ಅಂತ ಸ್ಯಾರಿ ಇದು. ತುಂಬಾ ಅಫಿಷಿಯಲ್ ಆಗಿರತ್ತೆ, ತುಂಬಾ ಟ್ರೆಡಿಷನಲ್ ಆಗಿರತ್ತೆ. ಈ ಕಲರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾವಿದು ವೇರ್ ಮಾಡಿದ್ರೇನೆ ಇದ್ರ ಲುಕ್ ಬರೋದು. ಇದು ನಮ್ಗೆ ಕ್ರೀಮ್ ಕಲರ್ ಸ್ಯಾರಿ. ಇದು ಆಲ್ ಓವರ್ ಸ್ಯಾರಿ ಸ್ಮಾಲ್ ಚೆಕ್ಸ್ ಆಗಿರತ್ತೆ ಗೋಲ್ಡನ್ ಕಲರ್ ಅಲ್ಲಿ. 2 ಕಡೆನೂ ಮಸ್ಟರ್ಡ್ ಎಲ್ಲೋ ಅಲ್ಲ, ಇದು ಗೋಲ್ಡನ್ ಎಲ್ಲೋ ಅಂತ ಹೇಳ್ಬೋದು. ಕ್ರೀಮ್ ಕಲರ್ಗೆ ಗೋಲ್ಡನ್ ಎಲ್ಲೋ ಪರ್ಫೆಕ್ಟ್ ಕಲರ್ ಕಾಂಬಿನೇಷನ್ ಇದು. ನೋಡಿ, 1 ಸೈಡು ಸ್ಮಾಲ್ ಬಾರ್ಡರು, 1 సైడ్ బెంటెక్స్ బార్డర్. సో పళ్ళు ఇలా వస్తుంది, స్ట్రైప్స్ పళ్ళు అండి. ಇದರಲ್ಲಿ కాంట్రాస్ట్ బ్లౌజ్ ಇದೆ, ఎల్లో కలర్ ಅಲ್ಲಿ పర్ఫెక్ట్ కాంబినేషన్ అని చెప్పచ్చండి. మనకి చూడండి, క్రీమ్ కలర్ అండి, క్రీమ్ కలర్ కి ఎల్లో కలర్, గోల్డెన్ ఎల్లో కాంబినేషన్. మనం పెళ్లిళ్ళకి ఇప్పుడు ఎట్లున్నా మనకి పెళ్లిళ్ళ సీజన్ వస్తున్నాయండి. ఇప్పుడు సమ్మర్ కూడా కదా. ಸೊ ಸಮ್ಮರ್ ಅಲ್ಲಿ ನಾವು ತುಂಬಾ ಕಂಚಿ ಸ್ಯಾರೀಸ್ ಅಂದ್ರೆ ಹೆವಿ ಇರೋ ಅಂತ ಸ್ಯಾರೀಸ್ ನ ವೇರ್ ಮಾಡ್ಬೇಕಂದ್ರೆ ತುಂಬಾ ಅನ್ಕಂಫರ್ಟಬಲ್ ಆಗಿ ಇರತ್ತೆ. ಸೊ ಈ ತರ ನಾವು ಸ್ಯಾರೀಸ್ ತಗೊಂಡ್ರೆ ಬಡ್ಜೆಟ್ ಫ್ರೆಂಡ್ಲಿ ಅಲ್ಲೂ ಇರತ್ತೆ, ಪ್ಲಸ್
ಅಫಿಷಿಯಲ್ ಆಗಿರತ್ತೆ, ಎಲಿಗೆಂಟ್ ಆಗಿರತ್ತೆ, ತುಂಬಾ ಕಂಫರ್ಟ್ ಅಂತಾನು ಹೇಳ್ಬೋದು ಈ ಸ್ಯಾರಿನ ನಾವು. ತುಂಬಾ ಕಂಫರ್ಟ್. ಸೊ 24 ಅವರ್ಸ್ ನೀವು ಈ ಸ್ಯಾರಿನ ವೇರ್ ಮಾಡ್ಬೋದು. ಸೊ ಇದು ಬಾಡಿಗೆ ತುಂಬಾ ಸಾಫ್ಟ್ ಆಗಿರತ್ತೆ ನೋಡಿ ಎಷ್ಟು ಚೆನ್ನಾಗಿದೆ. ಮುಹೂರ್ತಕ್ಕೆಲ್ಲ ನಾವು ಈ ಸ್ಯಾರಿನ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ ಫ್ರೆಂಡ್ಸ್. ಇದು ನೆಕ್ಸ್ಟ್ ಕಲರ್ ನೋಡೋಣ. ಕಲರ್ ಇದು ಪರ್ಪಲ್ ಕಲರ್. ಇದು ಪರ್ಪಲ್ ಕಲರ್ಗೆ ಕಾಂಬಿನೇಷನ್ ರಾಮಾ ಗ್ರೀನ್ ಅಂತ ಹೇಳ್ತೀವಿ. ಇದು ರಾಮಾ ಗ್ರೀನ್ ಕಲರು. ಫ್ರೆಂಡ್ಸ್, ನಾನು ಪರ್ಪಲ್ ಅಂತ 2 ಪರ್ಪಲ್ ನಿಮಗೆ ತೋರಿಸಿದೀನಿ. ಸೊ ಆ 2 ಪರ್ಪಲ್ಗೂ ಏನ್ ಡಿಫ್ರೆನ್ಸ್ ಅಂತಾನು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ನೇರ್ಲೆ ಹಣ್ಣು ಎಲ್ಲರಿಗೂ ಗೊತ್ತಲ್ವಾ? ಸೊ ನೇರ್ಲೆ ಹಣ್ಣು ಔಟ್ ಸೈಡ್ ಬರೋದು ಪರ್ಪಲ್ ಕಲರ್. ಸೊ ಅದು ಬ್ಲೂ ಪರ್ಪಲ್ ಅಂತ ಅಂತೀವಿ. ಆ ನೇರ್ಲೆ ಹಣ್ಣು ಒಳಗಡೆ ಬರೋ ಅಂತ ಪರ್ಪಲ್ ಪಿಂಕ್ ಪರ್ಪಲ್. ಸೊ 2 ಡಿಫ್ರೆಂಟ್. ಪರ್ಪಲ್ ಇದನ್ನ ವೈನು ಅಂತ ಹೇಳ್ಬೋದು, ಆದ್ರೆ ಇದು ವೈನ್ ಕಲರ್ ಅಲ್ಲ. ಇದು ಸಹ ಪರ್ಪಲೇ. ಇದು ಪಿಂಕಿಶ್ ಪರ್ಪಲ್, ಇನ್ನೊಂದು ಡಾರ್ಕ್ ಬ್ಲೂಯಿಶ್ ಪರ್ಪಲ್. ಸೊ 2 ಕಲರ್ಸ್ ಬರುತ್ತೆ. ನಮ್ಮ ಹತ್ರ 2 ಕಲರ್ ಅವೈಲಬಲ್ ಇದೆ. ಸೊ ಇದು ಬೆಂಟೆಕ್ಸ್ ಬಾರ್ಡರು ಈ ತರ ಬರುತ್ತೆ. ಆಕ್ಚುಲಿ ಇದು ಸ್ಯಾರಿ ಈ ಕಡೆ ಇರತ್ತೆ ಡೌನ್ ಆಗಿ, ನಾನು ಉಲ್ಟಾ ತೋರಿಸ್ತಾ ಇದ್ದೀನಿ. ಸೊ ನಮ್ಗೆ ಇದು ಮೇಲ್ ಬರೋ ಅಂತದ್ದು ಸ್ಮಾಲ್ ಬಾರ್ಡರು. ಸೊ ಅದು ಕೆಳಗಡೆ ಪಾರ್ಟು ಬೆಂಟೆಕ್ಸ್ ಬಾರ್ಡರು ಈ ತರ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ತರ ಇರತ್ತೆ. ಇದು ಈ ತರ ಬರುತ್ತೆ. ಇದಕ್ಕೆ ಪಲ್ಲು ಬಂದು ರಾಮಾ ಗ್ರೀನ್ ಪಲ್ಲು, ಕಾಂಟ್ರಾಸ್ಟ್ ಪಲ್ಲು ಈ ತರ ಬರುತ್ತೆ. ಸೊ ಇದ್ರ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಈ ತರ ಬರುತ್ತೆ, ಮೀನಾಕಾರಿ. ಸೊ ಫ್ರೆಂಡ್ಸ್, ನಾವು ಈ ಪರ್ಪಲ್ ಬಗ್ಗೆ ತೆಲುಗು ಅಲ್ಲಿ ಸಹ ಒಂದು ಸ್ಮಾಲ್ ಆಗಿ ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ. సో ఫ్రెండ్స్ అందరికి తెలుగులో నేరేడు పండు అంటారు కదా. సో మన దగ్గర 2 పర్పల్ కలర్లు ఉన్నాయండి. ఒకటి నేరేడు పండు పైన ఉండేది బ్లూయిష్ పర్పల్, నేరేడు పండు లోపల ఉండేది ఈ పర్పల్ పింకిష్ పర్పల్. ఇది పింకిష్ పర్పల్ అండి. సో ఈ పింకిష్ పర్పల్ కి రామా గ్రీన్ కాంట్రాస్ట్ బార్డర్ వస్తుంది 2 సైడ్స్. సో బ్లౌజ్ కాంట్రాస్ట్ అండి. సో ఇది మనకి పళ్ళు వస్తుంది. సారీ, పళ్ళు చూపిస్తానండి. పళ్ళు వచ్చేసి ఇది. శారీ అంతా మెస్సీ అయిపోయింది, సారీ అండి, ఏమనుకోకండి. ఇలా వస్తుంది. సో నేను కలర్ డిఫరెన్స్ కోసము నేరేడు పండు ఎగ్జాంపుల్ తీసుకున్నాను. ఏదైనా మిస్టేక్ ఉంటే క్షమించండి. నెక్స్ట్ కలర్ చూద్దాం మనము. సో ఇప్పుడు మనకి పెళ్లిళ్ళ సీజన్ వస్తా ఉంది కదండి, ఫంక్షన్స్ ఎక్కువ ఉంటాయి. సో పెళ్లిళ్ళ సీజన్ కి ఇప్పుడు పెళ్లి కొడుకుని పెళ్లి కూతుర్ని చేసినప్పుడు ఇప్పుడు చాలా మంది మనకి థీమ్ సెలెక్ట్ చేసుకుంటారు. సో ఇప్పుడు పసుపు ఫంక్షన్ కి ఎల్లో కలర్, మెహందీ ఫంక్షన్ కి మెహందీ గ్రీన్ కలర్. సో మనకి ఈ రోజు ఈ డోలా సిల్క్ లో ఎల్లో కలర్ కూడా అవైలబుల్ ఉందండి. ఇది గోల్డెన్ ఎల్లో, మ్యాంగో ఎల్లో ఇది. సో ఈ మంచి గోల్డెన్ ఎల్లోకి మనకి క్రీమ్ కలర్ బార్డర్ వచ్చిందండి. 1 సైడ్ క్రీమ్ కలర్ వెంటెక్స్ బార్డర్ అండి, 1 సైడ్ ಸ್ಮಾಲ್ ಬಾರ್ಡರು ಈ ತರ ಬರುತ್ತೆ ಸ್ಯಾರಿ ಪೂರ್ತಿ. సో పళ్ళు మనకి క్రీమ్ కలర్ పళ్ళు స్ట్రైప్స్. ఇందులోకి మంచి క్రీమ్ కలర్ బ్లౌజ్ కూడా అవైలబుల్ ఉందండి. చూడండి ఎంత బాగుంది శారీ, కనిపిస్తా ఉందా ఫ్రెండ్స్? క్రీమ్ కలర్ బ్లౌజ్, ఎల్లో కలర్ శారీ కాంబినేషన్, క్రీమ్ కలర్ చాలా బాగుందండి. నెక్స్ట్ కలర్ చూద్దాం మనము. నెక్స్ట్ ఇంకొక కలర్, ఇంకొక ఎల్లో ఉందండి మన దగ్గర. నెక్స్ట్ ఇంకొక ఎల్లో ఇలా వస్తుందండి. చాలా బాగుందండి కలర్. ఇది ఎంత బాగుందంటే ఈరోజు వీడియోలో ఈ కలర్ బాగలేదు అని ఏ ఒక్కరు చెప్పలేరు. మీరు వీడియో చూస్తే ఫుల్ వీడియో, పూర్తి వీడియో చూడండి. అన్ని కలర్స్ చాలా బాగున్నాయి. ನಮಗೆ ಇವತ್ತು ಈ ವಿಡಿಯೋ ಅಲ್ಲಿ ಎಲ್ಲಾ ಕಲರ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾವ ಕಲರ್ ನಾವು ಸೆಲೆಕ್ಟ್ ಮಾಡಬೇಕು ಅಂತಾನು ಕನ್ಫ್ಯೂಷನ್ ಇದೆ ನೋಡಿ. ಇದು ಬೆಂಟೆಕ್ಸ್ ಬಾರ್ಡರು ಕೆಳಗಡೆ ಬರುತ್ತೆ, ಆದ್ರೆ ನಿಮ್ಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾನು ಈ ತರ ತೋರಿಸ್ತಾ ಇದ್ದೀನಿ. ಕನ್ಫ್ಯೂಷನ್ ಮಾಡ್ಕೋಬೇಡಿ ದಯವಿಟ್ಟು. ಯೆಲ್ಲೋ ಕಲರ್ಗೆ
ಬ್ಲಾಕ್ ಕಲರ್ ಬಾರ್ಡರು, ಒಂದ್ ಸೈಡು ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ, ಒಂದ್ ಸೈಡು ಸ್ಮಾಲ್ ಬಾರ್ಡರ್ ಬರುತ್ತೆ. ಸೊ ಇದರದ್ದು ಬ್ಲೌಸ್ ಬಂದು ಬ್ಲಾಕ್ ಕಲರು. ಇದು ಪಲ್ಲು ಇದು ಸ್ಟ್ರೈಪ್ಸ್ ಪಲ್ಲು ಬ್ಲಾಕ್ ಕಲರ್ ಅಲ್ಲಿ. ಬ್ಲೌಸ್ ಬಂದು ಮೀನಾಕಾರಿ ಬ್ಲೌಸ್ ಬರುತ್ತೆ. ಸೊ ಸ್ಯಾರಿ ಈ ತರ ಇರತ್ತೆ. ತುಂಬಾ ಚೆನ್ನಾಗಿದೆ ಅಲ್ವಾ ಕಲರ್ ಇದು. ಸೊ ನಾವು ನೆಕ್ಸ್ಟ್ ಕಲರ್ ನೋಡೋಣ. ನೆಕ್ಸ್ಟ್ ಕಲರ್ ಮತ್ತೆ ಯೆಲ್ಲೋ ಕಲರ್ ಬಂದಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಯೆಲ್ಲೋ ಕಲರ್ಸ್ ಇದೆ ನಮ್ಮ ಹತ್ರ, ಎಷ್ಟು ಯೆಲ್ಲೋ ಕಲರ್ ಕಾಂಬಿನೇಷನ್ಸ್ ಇದೆ ಅಂತ. ನನ್ನ ಪ್ರಕಾರ 3 ಯೆಲ್ಲೋಸ್ ಇದೆ. ಮ್ಯಾಂಗೋ ಯೆಲ್ಲೋ, ರೆಗ್ಯುಲರ್ ಯೆಲ್ಲೋ, ಆಮೇಲೆ ಯೆಲ್ಲೋಗೆ ಗ್ರೀನ್ ಇಲ್ಲ, ಯೆಲ್ಲೋಗೆ ಬ್ಲ್ಯಾಕ್ ಕಾಂಬಿನೇಷನ್, ಯೆಲ್ಲೋಗೆ ಪರ್ಪಲ್ ಕಾಂಬಿನೇಷನ್. ಸೊ ನಮ್ಮ ಹತ್ರ 3 ಇದೆ. ಸಾರಿ 3 ಯೆಲ್ಲೋಸ್ ಇದೆ ನಮ್ಮ ಹತ್ರ. ಕಾಂಬಿನೇಷನ್ ಡಿಫ್ರೆಂಟ್ ಆಗಿದೆ ನೋಡಿ. ಇದು ಯೆಲ್ಲೋಗೆ ಪರ್ಪಲ್ ಕಾಂಬಿನೇಷನ್ ಇದು. ಸೊ ಬೆಂಟೆಕ್ಸ್ ಬಾರ್ಡರ್ ಸೇಮ್ ಈ ತರ ಬರುತ್ತೆ. ಗ್ಯಾಪ್ ಬಾರ್ಡರ್, ಒಂದ್ ಕಡೆ ಸ್ಮಾಲ್ ಬಾರ್ಡರ್ ಬರುತ್ತೆ. ಇದು ಪಲ್ಲು ಪಾರ್ಟು ಈ ತರ. ಇದರಲ್ಲಿ ಬ್ಲೌಸ್ ನಾನು ತೋರಿಸ್ತೀನಿ ಯಾವ ತರ ಬರುತ್ತೆ, ಮೀನಾಕಾರಿ ಬ್ಲೌಸು ಫ್ರೆಂಡ್ಸ್. ಆಮೇಲೆ ನಾನು ಹೇಳೋದೇ ಮರ್ತೋದೆ, ಇಷ್ಟೊಂದು ಸ್ಯಾರಿ ನಿಮ್ಗೆ ತೋರಿಸ್ತಾ ಇದೀನಲ್ಲ, ಇನ್ನೊಂದು ಪಾಯಿಂಟ್, ಇದರಲ್ಲಿ ಎಲ್ಲ ಸ್ಯಾರಿಗೂ ಸಿಂಪಲ್ ಆಗಿ ಟಾಸಲ್ಸ್ ಇದೆ ನೋಡಿ. ಇಷ್ಟ ಆಯ್ತು ಅಂದ್ರೆ ನೀವು ಇದನ್ನ ಈ ತರನೇ ಕಂಟಿನ್ಯೂ ಮಾಡ್ಬೋದು ಟಾಸಲ್ಸ್. ಇಲ್ಲ ಅಂದ್ರೆ ನೀವು ಬೇರೆ ಟಾಸಲ್ಸ್ ನ ಹಾಕಿಸ್ಕೋಬಹುದು. ನಾನು ಇದನ್ನ ಒಂದು ಮರ್ತೋಗ್ಬಿಟ್ಟಿದ್ದೀನಿ ನಿಮ್ಮ ಹತ್ರ ಹೇಳೋದು. ಇದು ಈ ತರ ಬರುತ್ತೆ ಸ್ಯಾರಿ. ಸೊ ಇದರಲ್ಲಿ ನೆಕ್ಸ್ಟ್ ಕಲರ್ ಏನಿದೆಯೋ ನೋಡೋಣ. ಲ್ಯಾವೆಂಡರ್ ಕಲರ್ ಇವಾಗ ತುಂಬಾ 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 ಟ್ರೆಂಡಿ ಆಗಿ ನಡೀತಾ ಇರೋ ಅಂತ ಒಳ್ಳೆ ಕಲರ್ ಲ್ಯಾವೆಂಡರ್. ಎಲ್ಲಾ ಕಡೆ ಲ್ಯಾವೆಂಡರ್ ಅಂದ್ರೆ ತುಂಬಾ ಫ್ಯಾನ್ಸಿ ಕಲರ್ ಅಂತಾನೆ ಹೇಳ್ಬೋದು. ಆಮೇಲೆ ತುಂಬಾ ಲ್ಯಾವೆಂಡರ್ ಕಲರು ಫ್ಯಾಷನ್ ಆಗ್ಬಿಟ್ಟಿದೆ ಇವಾಗ. ಸೊ ಅಂತ ಒಳ್ಳೆ ತುಂಬಾ ಲ್ಯಾವೆಂಡರ್ ಕಲರ್ಗೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಲ್ಯಾವೆಂಡರ್ ಕಲರ್ಗೆ ಬ್ಲ್ಯಾಕ್ ಕಲರ್ ಗ್ಯಾಪ್ ಬಾರ್ಡರ್ ಬಂದಿದೆ. ಇನ್ನೊಂದ್ ಸೈಡು ಬ್ಲ್ಯಾಕ್ ಕಲರ್ ಸ್ಮಾಲ್ ಬಾರ್ಡರ್ ಬಂದಿದೆ. ಇದ್ರ ಪಲ್ಲು ನೋಡಿ ಈ ತರ ಸ್ಟ್ರೈಪ್ಸ್ ಬಂದಿದೆ. ಸೊ ಇದು ಬ್ಲೌಸ್ ಬಂದು ಬ್ಲ್ಯಾಕ್ ಕಲರ್ ಬಂದಿರತ್ತೆ. ಅಲ್ಲಲ್ಲಿ ಸ್ಮಾಲ್ ಆಗಿ ಫ್ಲವರ್ಸ್ಗೆ ಡಿಫ್ರೆಂಟ್ 2 ಕಲರ್ ಡಿಫ್ರೆಂಟ್ ಆಗಿ ಫ್ಲವರ್ಸ್ ಇದೆ. ಸ್ಯಾರಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಪ್ಲೀಸ್ ಯಾರಾದ್ರೂ ತಗೊಳ್ಳಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೆಕ್ಸ್ಟ್ ಇನ್ನೊಂದು ಆನಿಯನ್ ಕಲರ್ ಇದೆ. ಅದಕ್ಕೆ ಬಾಟ್ಲ್ ಗ್ರೀನ್ ಇದೆ, ಆನಿಯನ್ ಪಿಂಕ್, ಡಾರ್ಕ್ ಆನಿಯನ್ ಪಿಂಕ್ ಇದೆ ಫ್ರೆಂಡ್ಸ್. ನೋಡೋಣ. ಇದು ಡಾರ್ಕ್ ಆನಿಯನ್ ಪಿಂಕ್ ಅಂತ ಹೇಳ್ತೀನಿ. ಇದಕ್ಕೆ ಬಾಟಲ್ ಗ್ರೀನು. ಈ ಕಲರ್ ಬಂದು ತುಂಬಾ ರೇರ್ ಕಲರ್ ಅಂತಾನೆ ಹೇಳ್ಬೋದು. ಅಂದ್ರೆ ಆನಿಯನ್ ಪಿಂಕ್ ರೇರ್ ಕಲರ್ ಅಲ್ಲ, ಈ ಆನಿಯನ್ ಪಿಂಕ್ಗೆ ಗ್ರೀನ್ ಕಲರ್ ರೇರ್ ಅಂತ ಹೇಳ್ಬೋದು. ಬಾಟ್ಲ್ ಗ್ರೀನು ನೋಡಿ, ಗ್ಯಾಪ್ ಬಾರ್ಡರ್ ಬಾಟ್ಲ್ ಗ್ರೀನ್ ಅಲ್ಲಿ ಬಂದಿದೆ, ಕಾಣಿಸ್ತಾ ಇದೆ ಅಲ್ಲ ಕಲರು. ಒಂದ್ ಕಡೆ ಸ್ಮಾಲ್ ಬಾಟ್ಲ್ ಗ್ರೀನ್ ಬಾರ್ಡರ್ ಬಂದಿದೆ, ಇನ್ನೊಂದ್ ಕಡೆ ಗ್ಯಾಪ್ ಬಾರ್ಡರ್ ಬಂದಿದೆ. ಆಲ್ ಓವರ್ ಸ್ಯಾರಿ ಸ್ಮಾಲ್ ಚೆಕ್ಸ್ ಇದೆ. ಆಮೇಲೆ ಪಲ್ಲು ಬಂದು ಈ ತರ ಬರುತ್ತೆ. ಇದ್ರ ಬ್ಲೌಸ್ ಬಂದು ಈ ತರ ಬರುತ್ತೆ. ಸೊ ಆನಿಯನ್ ಪಿಂಕ್ಗೆ ರೇರ್ ಕಾಂಬಿನೇಷನ್ ಇದು, ಬಾಟ್ಲ್ ಗ್ರೀನು. ಇವತ್ತು ಈ ಕಲರ್ ಚೆನ್ನಾಗಿಲ್ಲ ಅಂತ ನಾವ್ ಹೇಳಂಗೆ ಇಲ್ಲ. ಎಲ್ಲಾ ಕಲರ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಸೊ ಇದು ಲಾಸ್ಟ್ ಕಲರ್ ಇವತ್ತಿನ ವಿಡಿಯೋಗೆ. ಇದ್ರ ಬಗ್ಗೆ ಅಂತೂ ಏನು ಎಕ್ಸ್ಪ್ಲೈನ್ ಮಾಡೋದೇ ಬೇಕಾಗಿಲ್ಲ. ತುಂಬಾ ಚೆನ್ನಾಗಿದೆ ಈ ಸ್ಯಾರಿನ, ಯಾರು ಮಿಸ್ ಮಾಡ್ಕೋಬೇಡಿ. ಬ್ಲ್ಯಾಕ್ ಕಲರ್ಗೆ ಮ್ಯಾಂಗೋ ಯೆಲ್ಲೋ, ಡಾರ್ಕ್ ಮ್ಯಾಂಗೋ ಯೆಲ್ಲೋ ಕಾಂಬಿನೇಷನ್. ಆರೆಂಜ್ ಅಂತಾನು ಹೇಳ್ಬೋದು, ಆದ್ರೆ ಇದು ಆರೆಂಜ್ ಅಲ್ಲ, ಯೆಲ್ಲೋನೆ.
100% ಯೆಲ್ಲೋ ಕಲರ್, ಇದು ಮ್ಯಾಂಗೋ ಯೆಲ್ಲೋ ಬ್ಲ್ಯಾಕ್ ಕಲರ್ಗೆ. ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ. ಗೋಲ್ಡನ್ ಚೆಕ್ಸ್, ಈ ಬ್ಲ್ಯಾಕ್ ಕಲರ್ ಅಲ್ಲಿ ನಮಗೆ ಗೋಲ್ಡನ್ ಚೆಕ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ಪಲ್ಲು ಬಂದು ಈ ತರ ಬರುತ್ತೆ. ಒಂದು ನಿಮಿಷ ನಾನು ಫುಲ್ ಹಿಂಗ್ ತೋರಿಸ್ತೀನಿ, ಗೊತ್ತಾಗತ್ತೆ. ಪಲ್ಲು ಯೆಲ್ಲೋ ಕಲರ್ ಪಲ್ಲು ಬರುತ್ತೆ, ಯೆಲ್ಲೋ ಕಲರ್ ಗ್ಯಾಪ್ ಬಾರ್ಡರ್, ಯೆಲ್ಲೋ ಕಲರ್ ಸ್ಮಾಲ್ ಬಾರ್ಡರ್, ಯೆಲ್ಲೋ ಕಲರ್ ಮೀನಾಕರಿ ಬ್ಲೌಸ್. ನೋಡಿ ತುಂಬಾ ಚೆನ್ನಾಗಿದೆ ಅಲ್ಲ ಈ ಕಲರು. ಸೊ ಫ್ರೆಂಡ್ಸ್ ನಮ್ಮ ಹತ್ರ ಕಾಂಟ್ರಾಸ್ಟ್ ಅಲ್ಲಿ ಇಷ್ಟು ಕಲರ್ಸ್ ಅವೈಲಬಲ್ ಇದೆ. ಇವತ್ತಿನ ವಿಡಿಯೋದಲ್ಲಿ ನೋಡಿದಿರಲ್ಲ ಎಲ್ಲ ಕಲರ್ಸು. ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಯಾರಿಗಾದ್ರೂ ಸ್ಯಾರೀಸ್ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸಪ್ ಮಾಡಿ. ಸೊ ಇದು ನಾವು ರೀಸ್ಟಾಕ್ ಮಾಡಿರೋ ಅಂತ ಸ್ಯಾರೀಸು. ಇದರಲ್ಲಿ ನಿಮಗೆ ಎಲ್ಲ ಕಲರ್ಸು ನ್ಯೂ ಕಲರ್ಸ್ ಇವು ಆ್ಯಡ್ ಆಗಿದೆ, ತುಂಬ ನ್ಯೂ ಕಲರ್ಸು. ಲಾಸ್ಟ್ ಟೈಮ್ ನಮ್ಮ ಹತ್ರ ಇಷ್ಟೊಂದು ಕಲರ್ಸ್ ಇರಲಿಲ್ಲ, ಆದರೆ ಈ ಸಲ ನ್ಯೂ ಕಲರ್ಸ್ ಎಲ್ಲ ಆ್ಯಡ್ ಆಗಿದೆ. సో ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ స్క్రీన్ షాట్ ಮಾಡಿ ఇమ్మీడియట్ ಆಗಿ బుక్ ಮಾಡ್ಕೊಳ್ಳಿ. ఫ్రెండ్స్ అందరికీ శారీస్ నచ్చితే స్క్రీన్ షాట్ తీసుకొని నా వాట్సాప్ నంబర్కి మెసేజ్ చేయండి. ఏదైనా డౌట్స్ ఉన్నా ఎంక్వైరీస్ ఉన్నా ప్లీజ్ మెసేజ్ చేయండి. నా వీడియో నచ్చితే లైక్ చేయండి, షేర్ చేయండి, సబ్స్క్రైబ్ చేయండి. థ్యాంక్ యూ ఫ్రెండ్స్. రేపు మళ్ళీ మనము ఇంకొక వీడియోలో వద్దాము. ఆ వీడియోలో మళ్ళీ డోలా సిల్క్ శారీసే చూద్దాము, సెల్ఫ్ కలర్ చూద్దామండి. రేపు ఇంకొక వీడియోలో కలుద్దామండి. థ్యాంక్ యూ ఫ్రెండ్స్.